ಪೆನ್ ಹಿಡಿದವರೆಲ್ಲ ಇವತ್ತು ಇಡೀ ಭಾರತದಾದ್ಯಂತ ಆರಾಧಿಸ್ತಾ ಇದ್ದಾರೆ. ಅಷ್ಟೇ ಡಿಫ್ರೆನ್ಸ್ ಮಚ್ಚಿಗೂ ಪೆನ್ನಿಗೂ. ಜೀವನನ ನಾವೆಲ್ಲಿ ಹುಟ್ಟಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲೇ ಹುಟ್ಟಿದ್ರು ಹೇಗೆ ಬೆಳೆದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಅದ್ಭುತವಾದಂಥ ಒಂದು ಉದಾಹರಣೆ ನಾಗೇಂದ್ರ ಪ್ರಸಾದ್ ಅವರು. ಅವ್ರು ಬರೆದಂಥ ಹಾಡುಗಳು, ಈಗ ಮಾಸ್ ಹೀರೋಗಳಿಗೆ ಮಾಸ್ ಸಾಂಗ್ ಬರೀತಾರೆ, ಕ್ಲಾಸ್ ಹೀರೋಗಳಿಗೆ ಕ್ಲಾಸ್ ಸಾಂಗ್ ಬರೀತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಅಂತ ಬರೆದಿರೋ ಸಾಂಗು ಗಂಡು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಅದು ಒನ್ ಅಂಡ್ ಓನ್ಲಿ ನಾಗೇಂದ್ರ ಪ್ರಸಾದ್ ಅವರು ಬರೆಯುವಂಥ ಸಾಹಿತ್ಯದಿಂದ. ಅದಕ್ಕೆ ನನ್ನ ಸಿನಿಮಾನೇ ಉದಾಹರಣೆ. ಜೊತೆ ಸಿನಿಮಾದಲ್ಲಿ ಓ ಗುಣವಂತ ಸಾಂಗು ನನಗೋಸ್ಕರ ಬರೆದ್ರು. ಆ ಸಾಂಗ್ನ ನಾವು ಶೂಟ್ ಮಾಡೋದಕ್ಕೆ ಕುಲು ಮನಾಲಿಗೆ ಹೋಗ್ತಾ ಇದ್ವಿ. ಆಗೆಲ್ಲ ನಮಗೆ ವಾಕ್ಮ್ಯಾನು ಮತ್ತು ಸಿ ಡಿ ಇದ್ದಿದ್ದು. ನಮ್ಮ ದಿನಕರ್ ಸರ್ ಸಿ ಡಿನಲ್ಲಿ ಆ ಸಿ ಡಿ ಕೊಟ್ಬಿಟ್ಟು ಈ ಸಾಂಗ್ನ ಲಿಪ್ಪು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಉದ್ದಕ್ಕೂ ಕೇಳ್ಕೊಂಡು ಹೋಗಿದ್ದು ಸುಮ್ಮನೆ ಹಾಡು. ಸೊ ಅಷ್ಟು ಅದ್ಭುತವಾದಂಥ ಹಾಡುಗಳನ್ನು ಬರೆದಿರೋರು. ಆಮೇಲೆ ಈಗ ಮುಖ್ಯವಾದ ವಿಷಯ ಏನಂದರೆ ಹಾಡುಗಳು ಎಲ್ಲರೂ ಬರೀತಾರೆ, ಅಫ್ಕೋರ್ಸ್ ಸಾಕಷ್ಟು ಸಾಂಗ್ಗಳು ಹಿಟ್ಟು ಆಗುತ್ತೆ. ಆದರೆ ನನ್ನ ಮಗಂದು 3000 ಹಾಡಿಗೆ 3000 ಹಾಡು ಹಿಟ್ ಆಗೋದಿದೆಯಲ್ಲ, ದಟ್ ಈಸ್ ಓನ್ಲಿ ನಾಗೇಂದ್ರ ಪ್ರಸಾದ್. ಯಾವ ಹಾಡು ತಗೋತೀರಾ ಒಂದು, ಯಾವ ಸಾಂಗ್ ಕೇಳಿದ್ರು ಸೂಪರ್ ಡೂಪರ್ ಹಿಟ್ಟು ಅಂತ ಅದ್ಭುತವಾದಂಥ ಒಂದು ಪ್ರತಿಭೆ ನಮ್ಮ ಕನ್ನಡ ಚಲನಚಿತ್ರರಂಗ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅವರು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ತಮಿಳಿನಲ್ಲೂ ಸಹ ಕೆಲಸ ಮಾಡಿದ್ದಾರೆ, ತೆಲುಗು ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಸಾಧ್ಯ ಆದಷ್ಟು ಬೇಗ ವರ್ಲ್ಡ್ ವೈಡ್ ಕೆಲಸ ಮಾಡೋ ಹಾಗೆ ಆಗಲಿ ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲಿ ಲವ್ನ ಎಕ್ಸ್ಪ್ರೆಸ್ ಮಾಡೋದೆಲ್ಲನೂ ತುಂಬ ಸುಲಭದ ಕೆಲಸ. ಆದರೆ ಅವತ್ತಿಂದ ಇವತ್ತವರೆಗೂ ತುಂಬ ಕಷ್ಟದ ಕೆಲಸ. ಮಾಸ್ ಡೈಲಾಗ್ಗಳು ಬೇಕಾದ್ರೆ ಹೊಡೆದ್ಬಿಡ್ಬೋದು, ಯಾರ ಮುಂದೆ ನಿಂತ್ಕೊಂಡು ಆವಾಜ್ ಹಾಕ್ಬಿಡ್ಬೋದು. ಆದರೆ ಅವತ್ತಿಂದ ಇವತ್ತವರೆಗೂ ಒಂದು ಹುಡುಗಿ ಮುಂದೆ ನಿಂತ್ಕೊಂಡು ಲವ್ ಪ್ರಪೋಸ್ ಮಾಡೋದು ಇದೆಯಲ್ಲ, ಅಂದರೆ ಪ್ಯೂರ್ ಲವ್, ನಾಟ್ ಡವ್ ಲವ್, ಪ್ಯೂರ್ ಲವ್ ಪ್ರಪೋಸ್ ಮಾಡೋದು ಇದೆಯಲ್ಲ, ಅದಕ್ಕೆ ಪದಗಳು ಸಿಗೋದು ತುಂಬ ಕಷ್ಟ. ಆ ವಿಷಯದಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಯಾವುದೇ ಲವ್ ಸಾಂಗ್ ತಗೊಂಡ್ರು 2 ಸಾಂಗ್ ಮೆಸೇಜ್ ಮಾಡಿಬಿಟ್ರೆ ಸಾಕು, 2 ಸಾಲು ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂತ ಒಂದು ಅದ್ಭುತವಾದಂಥ ಸಾಲುಗಳನ್ನ ಅವರು ಸಾಹಿತ್ಯದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ಜಿ ಉದಯಶಂಕರ್ ಅವರು ಆದ್ಮೇಲೆ, ಸರ್ ವಾಟ್ ಎ ಕೋಇನ್ಸಿಡೆನ್ಸ್ ಸರ್, ಅಪ್ಪಾಜಿ ಅವ್ರ ಹೆಸರು ಹೇಳ್ತಾ ಇದ್ದೀನಿ, ನೀವು ಬಂದ್ರಿ. ಜಿ ಉದಯಶಂಕರ್ ಅವರು ಆದ್ಮೇಲೆ, ಹಂಸಲೇಖ ಸರ್ ಆದ್ಮೇಲೆ ಆ ಒಂದು ಸ್ಥಾನವನ್ನ ನಾಗೇಂದ್ರ ಪ್ರಸಾದ್ ಅವರು ಅಲಂಕರಿಸಿದ್ದಾರೆ. ಅಂದರೆ ಎಲ್ಲ ಒಂದು ವಿಭಾಗದಲ್ಲೂ ಸಹ ಎಲ್ಲ ಹಾಡುಗಳನ್ನು ಸಹ ಅವರು ಬರವಣಿಗೆಯ ಮುಖಾಂತರ, ಬರೆಯೋದ್ರ ಮುಖಾಂತರ ನಮ್ಮನ್ನೆಲ್ಲನೂ ಸಹ ರಂಜಿಸಿದ್ದಾರೆ. ಬಹಳಷ್ಟು ಕನ್ನಡ ಚಿತ್ರರಂಗವನ್ನು ಸಹ ಪ್ರಸಿದ್ಧಿಯನ್ನು ಮಾಡಿದ್ದಾರೆ. ಆ ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಕೊಟ್ಟು ಮತ್ತಷ್ಟು ಅದ್ಭುತವಾದ ಸಾಲುಗಳನ್ನು ಬರೆಯುವಂಥ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.